ಮೊಮ್ಮಗ್ನೆ, ಓಯ್ ಮೊಮ್ಮಗ್ನೆ, ವಿಹಾನು, ವಿಹಾನು. ಅಜ್ಜಿ, ಬಾರ್ಲಾ 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 ಬಂಗಾರಿ, ಬಾರ್ಲಾ. ತಗಳ ಬಂಗಾರಿ, ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ನೋಡ್ಲಾ ಚಾಕ್ಲೇಟು ಆಮೇಕಿಂದ ಸಮೋಸ ಯೋನೇನೋ ಎಲ್ಲ ತಗೊಬಿಟ್ಟು ಬಂದಿದ್ದೀನಿ ಕಣಪ್ಪ. ನನ್ ಮುದ್ದು ಮುದ್ದು ಮೊಮ್ಮಗಂಗೆ ಅಂತ ಹೇಳ್ಬಿಟ್ಟು ತಗಳ ಚಿನಿ ಬಂಗಾರಿ, ತಗ ತಗ. ಐ ಅಜ್ಜಿ, ಇದೆಲ್ಲ ನಂಗೆ ನೆನೆಯ. ಹೂ ಕಣ ಮೊಮ್ಮಗ್ನೆ, ಇದೆಲ್ಲ ನಿನ್ಗೆ ನೆನೆಯ. ನನ್ನ ಪ್ರೀತಿಯ ಮೊಮ್ಮಗ ಅಲ್ವಾ ನೀನು? ನಿಂಗೆ ಇಷ್ಟು ಕೊಡ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ನನ್ನ ಪ್ರೀತಿ ಮೊಮ್ಮಗಂಗೆ ಅಂತ ನನಗೆ ಇಷ್ಟನ್ವೇ ತಂದಿರೋದು. ಇನ್ ಮ್ಯಾಲೆ ಅಜ್ಜಿ ನಿಂಗೆ ದಿನಾನುವೆ ತಿನ್ನೋದೆಲ್ಲ ಕೊಡಿಸ್ತದೆ. ದಿನ ಈ ಸ್ಕೂಲ್ ಬಿಟ್ಟ ಮೇಲೆ ಅಜ್ಜಿ ನಿನಗೆ ಏನೇನ್ ಬೇಕೋ ಎಲ್ಲ ತಿನ್ನೋದು ಕೊಡಿಸ್ತದೆ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಅಜ್ಜಿ, ಎಲ್ಲ ತಿಂತೀನಿ, ಫ್ರೆಂಡ್ಸ್ ಜೊತೆ ಹಂಚ್ಕೊಂಡು ಎಲ್ಲ ತಿಂತೀನಿ. ಸರಿ ಕಣ ಮೊಮ್ಮಗನೇ, ಇರೋನೊಬ್ಬ ಮೊಮ್ಮಗ ನೀನು, ನಿನಗೆ ನಾನು ಕೊಡ್ಸಾಕ್ದಂಗೆ ಇರಕಾಯ್ತದೆ. ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೊಡಿಸ್ತೀನಿ, ನೀನು ಚಿಂತೆ ಮಾಡಬೇಡ. ಚೆನ್ನಾಗಿ ತಿನ್ನು ಕಣಪ್ಪ, ಸರಿನೇ? ಹಾಗೆ ನಿಂಗೆ ಏನು ಬೇಕೋ ನೀನು ಬೆಳಿಗ್ಗೆ ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಅಜ್ಜಿಗೆ ಹೇಳ್ಬಿಟ್ಟು ಹೋಗು. ಆಮೇಕಿಂದ ಬರಬೇಕಾದ್ರೆ ನೀನು ಎಲ್ಲ ತಂದ್ಬಿಟ್ಟು ಮಡಗಿರ್ತೀನಿ, ತಿನ್ಕಳಿವಂತೆ. ಸರಿನಾ? ಸರಿ ಅಜ್ಜಿ. ಏನೇ ಹೇಳು ಮೊಮ್ಮಗನೇ, ನನಗಂತೂ ನಿನ್ನಿಂದ ನಿನಗೆ ಅರ್ಧ ನನಗೆ ಬುದ್ಧಿ ಬಂದ್ಬಿಡ್ತು. ನಿನಗಿರೋ ಒಳ್ಳೆ ಬುದ್ಧಿ ನನಗಿಲ್ವಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಸ್ಯಾನೆ ಅಂದರೆ ಸ್ಯಾನೆ ಏನಿಯ ಜ್ಞಾನದ ಯಾವ್ಬಿಡ್ತು ಕಣಪ್ಪ. ಎಲ್ಲ ನಿನ್ನಿಂದ ನೆನೆಯ. ನನ್ನ ಮುದ್ದಿನ ಮೊಮ್ಮಗ ಅಂದರೆ ನನ್ನ ಮುದ್ದಿನ ಮೊಮ್ಮಗ. ಹೋಗಪ್ಪ, ಹೋಗಿ ಆಟ ಆಡ್ಕೊಂಡು ಹೊಟ್ಟೆ ತುಂಬ ತಿನ್ನು. ಇನ್ನೂ ಬೇಕಾರೆ ಕೇಳು, ಅಜ್ಜಿ ಎಲ್ಲೂ ಹೋಗಿಲ್ಲ, ಕೇಳು ಕೊಡಿಸ್ತಾಳೆ. ಸರಿ ಅಜ್ಜಿ, ಆಯ್ತು. ಲವ್ ಯು ಅಜ್ಜಿ. ಅಯ್ಯೋ ಬಂಗಾರಿ, ಎಂತ ಸಂದ ಕೇಳ್ತಾನಪ್ಪ ಎಲ್ಲನೂನುವೆ. ಹಬ್ಬಬ್ಬ, ನಿನ್ನಂತ ಮೊಮ್ಮಗೊಂದು ವೇಷ ಮಾಡಕ್ಕೆ ದೇವ್ರು ಇನ್ನು ಎಂತ ಕೆಟ್ಟ ಮನ್ಸು ಕೊಟ್ಟಿತ್ತು ನನಗೆ, ನಾ ಕಾಣೆ. ಹೋಗಪ್ಪ, ಹೋಗೋ. ಫ್ರೆಂಡ್ಸ್ಗಳು ನೋಡಿ ಆಟ ಆಡ್ಕೊತವ್ರೆ, ಆಟ ಆಡ್ಕೊಂಡು ತಿನ್ಕೊಂಡು ಇರೋಗು. ಆಮೇಕಿಂದ ಬೇಗ ಮಂತಕ್ ಬಾ. ಸರಿ ಅಜ್ಜಿ. ಅಷ್ಟೇ, ಇವನ್ಗಿರ ಅಂತ ಇದೂನುವೆ ದರಿದ್ರದೊಳಗೆ ನನ್ನ ಮಗಳಿಗಿಲ್ವಲ್ಲ. ನನ್ನ ಮಗಳು ಅಷ್ಟೆಲ್ಲ ದುಡ್ಡು ಬಂದ್ಮೇಲೆ ಕೊನೆಗೂ ನನ್ನೇನಿಯ ಕಾಲು ಕಸದ ಥರ ಮಾಡ್ಬಿಟ್ಟು ಈಚೆ ಕಡೆ ಕಳಿಸ್ಬಿಟ್ಲು. ಆದರೆ ನನ್ನ ಮೊಮ್ಮಗ, ನಾನು ಬೀದಿನಾಗಿದ್ರೂ ನನ್ನ ಮೊಮ್ಮಗ ಬಂದ್ಬಿಟ್ಟು ನನ್ನ ಎಷ್ಟು ಚೆನ್ನಾಗಿ ಮಾತಾಡಿಸಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ ನನ್ನ ಮೊಮ್ಮಗ. ಅದಕ್ಕೆ ನನಗೆ ಮೊಮ್ಮಗ ಅಂತ ಅನ್ನೋದು. ನನ್ನ ಮುದ್ದಿನ ಮೊಮ್ಮಗನಪ್ಪ. ನಂದೇನಿಯ ಸ್ಯಾನೆ ತೆಪ್ಪೈತಿದ್ರಾಗೆ, ಎಲ್ಲರ ವಿಷಯದಾಗೂ ನಂದೇ ತೆಪ್ಪೈತೆ. ನನ್ನ ಗಂಡ ತಗೊಂಡು ಕಿತ ಮಾತಾಡ್ತೀನಿ. ನನ್ನ ದುರಂಕಾರ ಅಹಂಕಾರ ಎಲ್ಲ ಬಿದ್ದೋಯ್ತು, ಇಲ್ಲೇ ನಿನಗೆ ಬಿದ್ದೋಗ್ಬಿಡ್ತು. ಮೊದಲು ಹೋಯ್ತೀನಿ, ಹೋಗ್ಬಿಟ್ಟು ನನ್ನ ಗಂಡಂತಂಗೆ ಮಾತಾಡ್ತೀನಿ ಇರು. ರೀ ರೀ ರೀ. ಓಹೋ, ಇವಾಗ ಸೂರ್ಯ ಆ ಕಡೆ ಹುಟ್ಟಿತ್ತು ಬಂಗಾರಮ್ಮ, ಈ ಕಡೆ ಹುಡಿಕೊಂಡು ಬಂದ್ಬಿಟ್ಟಿದೀಗ. ಏನ್ ಇಸ್ಯ, ಏನ್ ಬಿಡಮ್ಮ. ಮಗಳನ್ನ ಒಳ್ಳೆ ಕೋಟ್ಯಾಧೀಶ್ವರನ್ ಕೊಟ್ಬಿಟ್ಟು ಮದುವೆ ಮಾಡಿದೀಗ. ಇನ್ನೇನ್ ಬೇಕು ಹೇಳು ನಿನ್ಗೆ? ಕೋಟ್ಯಾಧೀಶ್ವರ ಸಿಕ್ಬಿಟ್ಟು ಅಳಿಮಯ್ಯ, ಇನ್ ಕೊಟ್ಟಿನಿ. ಏನೋ ಈ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಮಗಳು ಮನೆಗೆ ಸೆಟ್ಲ್ ಆಗ್ತೀನಿ ಅಂತ ತಿಳ್ಬಿಟ್ಟು ಹೋಗಕ್ ಬಂದಿದೀಗ. ಹೋಗ್ ಧಾರಾಳವಾಗಿ ಹೋಗು. ದೊಡ್ಡ ಮನೆ, ಒಳ್ಳೆ ಕಾರು, ಎಲ್ಲನೂ ಐತೆ. ನೀನು ಹೋಗೋದ್ರಾಗೆ ಏನ್ ತಪ್ಪು ಇಲ್ಲ. ಇಷ್ಟು ದಿನ ಮಗಳು 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 ಅಂತ ಅಂದಿದ್ದಕ್ಕೂ ಇವತ್ತು ನಿನ್ನ ಮಗಳನ್ನ ಒಳ್ಳೆ ಇದ್ರಾಗಂತೂ ಸೆಟ್ಲ್ ಮಾಡಿಸ್ಬಿಟ್ಟಿದೀಗ. ದೇವ್ರು ಒಳ್ಳೇದು ಮಾಡ್ತದೆ. ಹೋಗ್ಬಿಟ್ ಬಾ ಬಂಗಾರಮ್ಮ, ನಾವೇನು ಕೇಳೋದಿಲ್ಲ. ಏನೇನೋ ಮಾಡಿ ಸರ್ಕಸ್ ಮಾಡಿ ಇದು ಮಾಡ್ತಿದ್ದೆ, ಮಗಳನ್ನ ಸೆಟ್ಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೊನೆಗೂ ಹೆಂಗೋ ಸೆಟ್ಲ್ ಆದ್ಲಲ್ಲ. ಹೋಗ್ಬಿಟ್ ಬಾ, ಅದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ. ನನಗೆ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡ್ರಿ. ಯಪ್ಪ, ಏ ಬಂಗಾರಿ, ಏನಾಯ್ತೆ? ಬಂಗಾರಮ್ಮ ಎದೊಳೆ ಯಾಕೆ? ಏನಾಯ್ತೆ? ರೇ, ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿ ಫಸ್ಟು. ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಎದ್ದೊಳ್ತೀನಿ. ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿ ಅಲ್ಲಿ ಗಂಟ ನಾನು ಎದ್ದೊಳಕ್ಕಿಲ್ಲ. ನಾನು ಮಾಡಿರೋ ಅಲ್ಕ ಬೇವರ್ಸಿ ಕೆಲಸನೆಲ್ಲನೂ ಗೊತ್ತು. ನಿಮ್ಮ ಕೈ ಕ್ಷಮಿಸೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೌದು, ನಾನು ಎಲ್ಲ ಅಲ್ಕ ಕೆಲಸ ಮಾಡಿದ್ದೀನಿ, ಬೇವರ್ಸಿಗೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ತೆಪ್ಪಾಯ್ತು ರೀ, ನಂದು ತೆಪ್ಪಾಯ್ತು. ಶಾನೆ ಶಾನೆ ನೆನೆಯ ದೊಡ್ಡ ತೆಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡ್ರಿ. ಏ ಬಂಗಾರಮ್ಮ, ನೀನು ಕಾಲು ಬೀಳೋದು ಅಂದ್ರೇನೆ ನೀನು ಹೆಣ್ಣುಲಿ ಕಣ್ಲೆ, ಹೆಣ್ಣುಲಿ. ಅಯ್ಯೋ ಶಿವನೇ, ಜೀವನದಾಗ ತೆಪ್ಪು ಮಾಡ್ತಿದ್ದಾರೆ ಯಾರು ಇರ್ತಾರೆ? ಎದ್ದೊಳೆ ಮ್ಯಾಕೆ, ಎದ್ದೋಳೆ. ಯಾಕ್ಲೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದೀಗೆ? ಎದ್ದೋಳು ಎದ್ದೋಳು. ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಾಯ್ತು? ನೀನ್ ಕಾಲು ಬೀಳ್ತಿದ್ಯಾ ಅಂದ್ರೆ ಏನಿಲ್ಲ, ಪ್ರಳಯ ಆಗೋಗ್ಬಿಡ್ತದ ಕಣಮ್ಮಿ, ಪ್ರಳಯ ಆಗೋಯ್ತದೆ. ಎದ್ದೋಳಮ್ಮಿ, ಎದ್ದೋಳು. ಇಲ್ಲ ನಾನೇ ಕುಂತ್ಕೊಬಿಡ್ತೀನಿ ಇರು. ಏನಾಯ್ತು ಅಂತ ಹೇಳು. ನೀನ್ ಹಿಂಗ್ ಬೇಜಾರಾಗಿರೋದು ನಾನು ಎಂದು ನೋಡಿಲ್ಲ. ಕಾಲು ಬೀಳ ಅಂತ ನಾನು ಎಂದು ಈ ವರ್ಷದಾಗ ನೋಡಿಲ್ವೇ? ಇಲ್ಲಿ ಬಂಗಾರಿ, ಕುಂತ್ಕೈಲಿ, ಕುಂತ್ಕೊಳ್ಳಮ್ಮ. ಇಲ್ಲಿ ಯಾಕೆ ಹಿಂಗಾಡ್ತಿದ್ದೀಗ ಅಂತ ಅರ್ಥ ಆಯ್ತಿಲ್ಲ ನಂಗೆ. ಕುಂತ್ಕೈಲಿ ಮಾತಾಡೋಣ. ಕ್ಷಮಿಸಿದೀನಿ, ಕುಂತ್ಕ. ಅಯ್ಯೋ ಕ್ಷಮಿಸಿದೀನಿ, ಕುಂತ್ಕ. ನಾನೇನೇನು ಸಾಚ ಕೆಲಸ ಮಾಡಿದೀನ? ನಾನು 420 ಕೆಲಸ ಏನೇ ಮಾಡಿರೋದು, ನಾನೇನು ಸಾಚ ಅಲ್ಲ. ಕುಂತ್ಕೈಲಿ, ಕುಂತ್ಕ. ಏಳೆ ಬಂಗಾರಮ್ಮ, ಯಾಕೆ ಹಿಂಗಾಡ್ತಿದ್ದೀಗೆ? ದೇವಗಿವ ಮೆಟ್ಕೊಂಡೈತೆ ನಿಂಗೆ. ಅಲ್ಲ, ಇಷ್ಟು ದಿನ ಏನು ಗೊತ್ತಿಲ್ದಿದ್ದಾಗೆ ನೀನಿಯ ಹುಲಿ ಹೆಣ್ಣು ಹುಲಿ ತರ ಮೆರ್ಕೊಂಡಿದ್ದೆ ನೀನು. ಇವಾಗ ನೋಡಿದ್ರೆ ಯಾಕೆ ಹಿಂಗಾಗಿದ್ಯಾ? ಮಗಳು ಕೋಟ್ಯಾಧೀಶ್ವರಿ ಆಗೋಗ್ಬಿಟ್ಲು. ನೀನ್ ಚಿಂತೆ ಮಾಡ ಅಂತದೇನು ಊಟಕ್ಕೆ ಇಲ್ದಿದ್ದಾಗೆ ನನ್ನ ಮುಂದೆ ಕಾಲಿಗೆ ಬೀಳಿಲ್ಲ ನೀನು. ಊಟ ನೀರು ಇಲ್ದಿದ್ದಾಗೆ ನೀನು ನನ್ನ ಕಾಲಿಗೆ ಬಿದ್ಬಿಟ್ಟು ತೆಪ್ಪಾಯ್ತು ಅಂತ ಕೇಳಲಿಲ್ಲ. ಇವತ್ತು ನೀನು ನೋಡಿಯ ಕೋಟಿ ಕೂಡ, ಆದ್ರೆ ನೀನು ನನ್ನ ಕಾಲಿಗೆ ಬೀಳ್ತಿದ್ದೀಗ ಅಂತಂದ್ರೆ ನನಗೆ ಆಶ್ಚರ್ಯ ಆಯ್ತೈತೆ. ಏನಾಯ್ತಮ್ಮಿ, ಯಾಕೆ ಕಾಲಿಗೆ ಬೀಳ್ತಿದ್ದೀಗ?
ಬುಟ್ಟಾಕು ಈಗೇನು ಮಗಳು ಮನೆಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೇಕಾ? ಹೋಗಿ ಸೆಟ್ಲ್ ಆಗು, ಅದ್ರಾಗೇನಂತೆ. ನೋಡು ನನ್ನ ಸೊಸೆ ಅವಳೆ, ನನ್ನ ಮಗ ಮೊಮ್ಮಗ ಎಲ್ಲರೂ ಅವ್ರೆ. ನಾನು ಆರಾಮಾಗಿ ಇರ್ತೀನಿ ಇಲ್ಲಿ, ತಿನ್ಕೊಂಡು ಉಣ್ಕೊಂಡು. ನನ್ನ ಸೊಸೆ ಸಂದೆ ಅಡುಗೆ ಮಾಡಾಕ್ತಾಳೆ, ತಿನ್ಕೊಂಡು ಉಣ್ಕೊಂಡು ಇರ್ತೀನಿ. ಹೋಗು ಆರಾಮಾಗಿ ಎಲ್ಲಿರ್ಬೇಕು ಅನ್ನಿಸ್ತದ ಅಲ್ಲಿ ಇದ್ಕೊಂಡು ಆರಾಮಾಗಿರೋ. ನನ್ನ ಮಗಳ ಹೆಸರು ಎತ್ಬೇಡಿ ನೀವು. ನನ್ನ ಮಗಳ ಹೆಸರು ಮಾತಾಡಕ್ಕೆ ನನಗೆ ಬೇಜಾರಾಯ್ತದೆ. ಎಲ್ಲೋ ಅಂತ ಸಂದಕೊಳ್ಳಲ್ಲ ಬಿಡುವನ್ನ ಸಮಾಧಾನ ಬಿಟ್ರೆ ಹಳುನ್ ಕಂಡ ನನಗೆ ಆಗಕ್ಕಿಲ್ಲ. ಬುಟ್ಟಾಕಿ ಥೂ ರೀ. ನನಗೆ ನಿಜ ಅರ್ಥ ಆಯ್ತು ರೀ. ನಿಜವಾಗ್ಲೂ ನನಗೆ ಜೀವನ ಏನು ಅಂತ ಅರ್ಥ ಆಗೋಗ್ಬಿಟ್ಟೈತೆ. ನನಗೆ ನಂದು ತೆಪ್ಪಾಯ್ತು ರೀ. ನಿಜವಾಗ್ಲೂ ನಾನು ದೊಡ್ಡ ತೆಪ್ಪನ ಮಾಡ್ಬಿಟ್ಟಿದ್ದೀನಿ ರೀ. ನನ್ನ ಜೀವನದಾಗೇನೇ ನಾನು ದೊಡ್ಡ ತೆಪ್ಪು ಮಾಡ್ಬಿಟ್ಟಿವ್ನಿ. ನಾನು ಇಂಥ ಕೆಲಸ ಮಾಡಬಾರ್ದಾಗಿತ್ತು ರೀ, ಮಾಡ್ಬಿಟ್ಟಿವ್ನಿ. ಮಗಳು 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 ಅಂದ್ಕೊಂಡು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಬೀದಿಗೆ ನಿಂತ್ಕೊಬಿಟ್ಟೆ ನಾನಂತೂ. ಆದರೆ ಅದೇ ನನ್ನ ಮಗಳಿವತ್ತು ನನ್ನೇನಿಯ ಮನೆ ಬಿಟ್ಬಿಟ್ಟು ಹೋಗು, ಈಚೆ ಕಡೆಗೆ ಹೋಗು, ನೀನು ಇಲ್ಲಿ ಬಿದ್ದಿರಕ್ಕೆ ನಿಂಗೆ ಏನು ಅಧಿಕಾರ ಐತೆ ನಿನಗೆ ಅಂತ ಹೇಳ್ಬಿಟ್ಟು ನನ್ನೇನಿಯ ಈಚೆ ಕಡೆಗೆ ತೊಳ್ಬಿಟ್ಲು ರೀ. ಒಂದೊಂದು ತುತ್ತು ಅನ್ನನೂ ಒದ್ದಾಡ್ತಿರ್ಬೇಕಾರೆ ನನ್ನ ಮೊಮ್ಮಗ ವಿಹಾನ್ ತಂದ್ಬಿಟ್ಟು ತಗೊಳ್ರಿ ಅಂತ ಹೇಳ್ಬಿಟ್ಟು ಕೊಟ್ಟರಿ. ನನಗಪ್ಪ ಕಣ್ಣಾಗ ನೀರು ಬಂದು ನಂಗೆ ಜ್ಞಾನೋದಯ ಆಯಿತು ನೋಡ್ರಿ. ಇಲ್ಲಿ ಗಂಟ ಬಂದು ಮುಟ್ಟಾಯ್ತು ನನಗೆ ರೀ. ತೆಪ್ಪು ಮಾಡಿಬಿಟ್ಟೆ ನಾನು ಜೀವನದಾಗೆ ಶಾನೇ ತೆಪ್ಪು ಮಾಡಿಬಿಟ್ಟೆ. ಸಂಸಾರ ಅಂದ್ರೇನು, ಮಕ್ಕಳು ಮೊಮ್ಮಕ್ಕಳ ಜೊತೆ ಹೊಂದ್ಕೊಂಡಿರೋದು ಅಂದ್ರೇನು, ಅವೆಲ್ಲ ನಾನು ಎಲ್ಲ ಬಿಟ್ಟು ಬರೀ ಮಗಳು 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 ಅಂದಿದ್ದಕ್ಕೆ ನಂಗೆ ಸರಿಯಾಗಾಯ್ತು ರೀ. ಏ ಹಂಗೆ ಯಾಕಂತೀಗ? ಎಲ್ಲೋ ಏನೋ ತೆಪ್ಪಾಗಿರ್ತದೆ. ಅವಳಮ್ಮ ನಿನ್ನ ಮಗಳು ಹಂಗೆಲ್ಲ ಅನ್ನಕ್ಕೆ ಸಾಧ್ಯವೇ? ಇವಳು ಹಂಗೆಲ್ಲ ಅಂತಾಳೆ. ಏನೋ ಒಳದಾಗ ಏನೋ ನಡೆದಿತ್ತು ಒಳಗೆ. ನೀನು ಅದ್ರ ಬಗ್ಗೆ ಯೋಚನೆ ಯಾಕೆ ಮಾಡಿಯೇ ಸುಮ್ಕಿರು. ಈಗೇನು ನೀನೇನು ನಿಂಗೇನು ಕಮ್ಮಿ ಆಗೈತಿ ಮನೆಗೆ ಬಂಗಾರಮ್ಮ? ನೋಡು ಈಗೇನು ಆರಾಮಾಗಿ ಸೊಸೆ ಅವಳೆ, ಮೊಮ್ಮಗ ಮಗ ಎಲ್ಲರೂ ಅವ್ರೆ. ನೆಮ್ಮದಿಯಾಗಿ ಈ ಮನೆಯಾಗೆ ಏನೇ ಇದು ಬಿಡು. ನಿನ್ನ ಕಳಕಳ ಅಂತದ್ದು ಏನೈತೆ? ನೀನು ನೆಮ್ಮದಿಯಾಗಿರ್ಬೋದಲ್ವಾ? ನೀನು ಯಾರು ಮನೆಯಿಂದ ಈಚೆ ಕಡೆಗೆ ತೊಳ್ತಾವ್ರೆ ಹೇಳು. ಇಷ್ಟು ದಿನ ಹೆಂಗೋ ನಮಗೂ ವಯಸ್ಸಿತ್ತು, ಆಡಿದ್ದೀವಿ. ಈಗ ನಮ್ದು ವಯಸ್ಸಾಗೋಗ್ಬಿಟ್ಟೈತೆ. ನಾವು ಹೊರ್ತ್ಕೊಂಡು ಅವ್ರು ಏನು ಹೇಳ್ತಾರೋ, ಮಗ ಸೊಸೆ ಏನು ಮಾಡ್ತಾರೋ ಅದನ್ನು ತಿನ್ಕೊಂಡು ಉಣ್ಕೊಂಡು ನಾವು ಇರಬೇಕು. ಇಲ್ಲ ಅಂದರೆ ಕಿತ್ತಾಟ ಮಾಡಬೇಕು. ಏಳು ನೀನು ಏನಿಯಾ ಯೋಚನೆ ಮಾಡು. ಇದೇನಿದು, ನಮ್ಮ ಅತ್ತೆ ಇಲ್ಲಿಗೆ ಬಂದ್ಬಿಟ್ಟವಳೆ. ಮಾವ ಕಾಫಿನೋ ಅಡುಗೆನೋ ಏನಾರ ಮಾಡ್ಲಾ? ಅತ್ತೆ ಇಲ್ಲಿಗೆ ಬಂದವ್ರೆ. ಕಾಫಿ ಇಕ್ಕೊಂಬಿಡ್ಬಾಮ ಸಾಕು. ಹೊಡ್ದೇನೆ ಅದೇ ನಿನ್ನ ಜಾಗಕ್ಕೆ ನಾವು ಬಂದ್ಬಿಟ್ಟಿದ್ರೆ ಯಾಕೋ ಸ್ಮೆಟ್ನಾಗ ಹೊಡೆದು ಕಳಿಸ್ಬಿಡ್ತಿದ್ದೆ. ಲೋಪರ್ ಬಡ್ಡಿ ಹಂಗೆ ಹಿಂಗೆ ಅಂತ ಹೇಳಿ. ಆದ್ರೆ ಇವಾಗ ನೋಡ್ ನನ್ನ ಸಸೆಯ ಶತ್ರು ಆಗ್ಲಿ ಯಾರನ್ನಾಗ್ಲಿ ಬಂದು ಕುಂತ್ಕೊಂಡ್ರು ಅವಳು ಶಾನೆ ತಲೆ ಕೆಡ್ಸ್ಕೊಳಕ್ ಹೋಗಕ್ಕಿಲ್ಲ. ಪಾಪ ಪ್ರೀತಿಯಿಂದ ನೋಡ್ತಾಳೆ. ಬಂಗಾರಮ್ಮ ದುಡ್ಡೇ ಜೀವನ ಅಲ್ಲ ಬಂಗಾರಮ್ಮ. ನೀನು ನನ್ನ ಹೆಂಡ್ತಿನೇ ಇರ್ಬೋದು. ನೀನು ಯಾವತ್ತಿಂದನೂ ದುಡ್ಡು 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 ಅಂತ ಸತ್ತೆ. ನೀನು ಬುದ್ಧಿ ಕಲ್ಸಕ್ಕೆ ನಾನು ಬೇಜಾನ್ ಪ್ರಯತ್ನ ಪಟ್ಬಿಟ್ಟೆ. ಹೊಸಿ ಪ್ರಯತ್ನ ಪಟ್ಟು ನಾನು ಬೇಜಾನ್ ಪ್ರಯತ್ನ ಪಟ್ಬಿಟ್ಟೆ. ಎಷ್ಟು ಪ್ರಯತ್ನ ಪಟ್ರು ನೀನು ಬದಲಾಗಲೇ ಇಲ್ಲ. ಕೊನೆಗೂ ನೀನು ಆಟ ದುರಾಂಕಾರದಾಗ ಏನೇ ಮುಂದುವರೆದ್ಬಿಟ್ಟೆ. ಊರನ್ನ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಮಾಡಿದೆ. ನಾನೇನು ಗೊತ್ತಾ ಬಿಟ್ಬಿಟ್ಟೆ. ನಿನ್ನ ಪಾಡು ನೀನು ಬುದ್ಧಿ ಕಲಿಯೋ ಗಂಟ ನಿಂತಾಗೆ ಬೇಡ, ನಿನ್ನ ಹತ್ರ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕಾಗ್ಬಿಟ್ಟೆ. ನೋಡೆ ಈಗಲೂ ನಾನೇ ನಿನ್ನ ಮನೆ ಬಿಟ್ಟು ಕಳಿಸ್ತಿಲ್ಲ. ಇದು ನಿನ್ನ ಮನೆ, ಆರಾಮಾಗಿರು. ನಾವಿನ್ ಎಷ್ಟು ದಿನ ನಮ್ದೆಲ್ಲ ಮುಗ್ದೋಯ್ತು ಕಾಲ. 3 ಹೊತ್ತು ಊಟ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಗಿದಾನ ಯಾರೋ ಮಾಡಾಕ್ತಾರೆ. ತಿನ್ಕೊಂಡಿರಕ್ಕೆ ಏನಾದ್ರು ನಮ್ಗೇನು ಬಾಧೆಯೇ? ಏಳು ನೀನೇನೇನಿಯಾ? ಹ್ಞೂ ರೀ, ನೀವು ಹೇಳೋದ್ರಾಗೂ ಅರ್ಥ ಐತೆ. ನಾನು ಅತಿಯಾಗಿ ಮಾಡ್ಕೊಬಿಟ್ಟು ಅತಿಯಾಗಿ ಆಡ್ಬಿಟ್ಟೆ ಬಿಡಿ. ನನಗಂತೂ ಗೆಪ್ತಿ ಐತೆ, ಬೋಲತಿ ಆಯಿತು ನಂದಂತೂ. ಹೀಗೆಲ್ಲ ಜ್ಞಾನೋದಯ ಆಗ್ಬಿಟ್ಟೈತೆ ರೀ. ನಾನು ನಿಮ್ಮ ಜೊತೆನೇ, ಅದ್ರಾಗೂ ನಮ್ಮ ವಿಹಾನು ನನ್ನ ಮೊಮ್ಮಗನ ಜೊತೆನೇ ಇದ್ಬಿಡ್ತೀನಿ. ಜಾಸ್ತಿ ಪಾಸ್ತಿ ಆಮೇಲೆ ನನ್ನ ಹೆಸ್ರನ್ನಾಗ ಏನೋ ಮಾಡಿಸಿದ್ರೆ ಎಲ್ಲ ನನ್ನ ಮೊಮ್ಮಗಂಗೆ ಕೊಟ್ಬಿಡ್ತೀನಿ ರೀ. ಅವ್ನಿಗಿರ ಅಂತ ಒಳ್ಳೆತನ ಒಳ್ಳೆ ಬುದ್ಧಿ ಯಾರಿಗೂ ಇಲ್ಲ ರೀ. ದೇವ್ರಣೆಗೂ ನನ್ನ ಮೊಮ್ಮಗನೇನಿಯ ನಾನು ಬದಲಾಯಿಸ್ಬಿಟ್ಕೊಂಡು ತೆರೆಸ್ಬಿಟ್ಟಾರಿ. ಅವನಿಂದನೇ ನಾನು ಇವತ್ತು ನಿಮ್ಮ ತಾಕ ಸಮಯ ಕೇಳ್ತಿರೋದು. ಅತ್ತೆ ಊಟಕ್ಕೇನಾದರೂ ಮಾಡ್ಲಾತ್ತೆ? ಊಟ ಮಾಡ್ಕೊಂಬಂದ್ರೆ ಏನಾದರೂ ಮಾಡ್ಲಾ? ಏನು ಬೇಡವ, ಏನು ಊಟನೂ ಬೇಡ. ಇಲ್ಲ ಅತ್ತೆ, ಬೇಜಾರೇನಿಲ್ಲ ನನಗೆ, ಮಾಡ್ಕೊಂಬಿಟ್ಟು ಬರ್ತೀನಿ. ಹೇಳಿ ಏನಾದರೂ ಮಾಡ್ಲಾ? ಸ್ಪೆಷಲ್ ಏನಾದರೂ ಮಾಡ್ಲಾ? ಇವಾಗ ಶುಕ್ರವಾರ ಅಲ್ವಾ ಅತ್ತೆ? ಏನಾದರೂ ಚಿಕನ್ ಏನಾದರೂ ಮಾಡ್ಲಾ? ನಮ್ಮ ಮನೆಗೆ ಬಂದು ಊಟ ಮಾಡಿಬಿಟ್ಟು ಶಾನೆ ದಿನ ಆಗೋಗ್ಬಿಟ್ಟೈತಲ್ವಾ, ಅದಕ್ಕೆ ಏನೇ ಕೇಳಿದೆ. ಏನಾರ ಮಾಡು ಅಂತಂದರೆ ಚಿಕನ್ನು ಮಟನ್ನು ಏನಾದ್ರು ತರಿಸ್ಬಿಟ್ಟು ಮಾಡ್ತೀನಿ. ನಿಮ್ಮ ಮಗಂಗೆ ಫೋನ್ ಹಾಕ್ತೀನಿ, ತಗೊಂಬಿಟ್ಟು ಬರ್ತಾರೆ. ಮನೆಯವರು ಎಲ್ಲರೂ ತಿನ್ನಂಗೆ ಆಯ್ತದೆ. ನಿಮಗೆ ಮಾಡ್ಲಾ ಅತ್ತೆ? ಏನು ಬೇಡ ಬಿಡವ, ಏನು ಬೇಡ, ಏನು ಬೇಡ. ಸೊಸೆ ಇನ್ಮೇಲೆ ನಿಮ್ಮ ಅತ್ತೆ ಇಲ್ಲೇ ಇರ್ತಾಳೆ, ಇದೇ ಮನೆಗೆ ಇರ್ತಾಳೆ, ಸರಿನಾ? ಹೌದಾ ಅತ್ತೆ? ನನಗೂ ಖುಷಿನೇನಿಯ. ಹಬ್ಬ, ಯಾರಾದರೂ ಇದ್ರೆ ಮನೆಯಾಗ ದೊಡ್ಡವರು ಅಂತ ಹೇಳ್ಬಿಟ್ಟು ನನಗೂ ಖುಷಿನೇನಿಯ. ಧಾರಾಳವಾಗಿ ಆರಾಮಾಗಿರಿಯತ್ತೆ. ಅದ್ರಾಗ ಏನೈತೆ? ನೀವು ಈ ಮನೆಯಾಗ ಇರ್ತೀನಿ ಅಂದ್ರೆ ನಾನು ಈಚೆ ಕಡೆಗೆ ತಿಳಕಾಯ್ತದ? ನೀವು ಬಾಳಿ ಬದುಕಿರೋ ಮನೆ ಅತ್ತೆ ಇದು. ಈ ಮನೆನಾಗ ನೀವು ಇರಬೇಡಿ ಅಂತ ಹೇಳಕ್ಕೆ ನಾನು ಯಾರು? ಆರಾಮಾಗಿರಿಯತ್ತೆ, ಖುಷಿಯಾಗಿರಿ. ಇರಿ, ಏನಾದ್ರು ಚಿಕನ್ನು ಮಟನ್ ಏನಾದ್ರು ತರಿಸ್ಬಿಟ್ಟು ನಿಮಗೋಸ್ಕರ ಅಂತ ಏನಿಯ ಮಾಡಿಸ್ತೀನಿ. ಇದು ನಿಮ್ಮ ಮನೆ ಅತ್ತೆ, ನಿಮ್ಗೆ ಏನು ಬೇಕೋ ಹೆಂಗೆ ಬೇಕೋ ಹಂಗಿರಿ, ಸರಿನಾ? ಇರಿ, ಮಾಡ್ಕೊಂಬಿಟ್ಟು ಬರ್ತೀನಿ. ನಿಮ್ಮ ಮಗಂಗೆ ಹೇಳ್ತೀನಿ ಫಸ್ಟ್ ತಗೊಂಬಿಟ್ಟು ಬರೋಕ್ಕೆ. ಏನು ಬೇಡ ಬಿಡವ, ಮಟನ್ ಚಿಕನ್ ಏನು ಬೇಡ. ನೀವೇನು ಮಾಡ್ಕೊಂಡಿದ್ದೀರೋ ಅದನ್ನೇನಿಯ ನನಗೂ ಸೀಕ್ರಿ ತಿನ್ಕೋತೀನಿ. ನನಗೇನು ಪೆಸಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ಮದ್ರಾಗ ನಾನು ಒಬ್ಳು ಅಷ್ಟೇನೇನಿಯ, ನಾನು ತಿನ್ಕೊಂಡು ಯಾವುದೋ ಒಂದ್ರಾಗಿರ್ತೀನಿ. ನನಗೇನು ಪೆಸಲ್ ಅಡುಗೆ ಏನೂ ಬೇಕಾಗಿಲ್ಲ ನನಗೆ. ನಾನು ಇನ್ಮೇಲೆ ಈ ಮನೆಯಾಗ ನಾನು ಒಬ್ಳು. ನಾನು ಇನ್ಮೇಲೆ ಈ ಮನೆಯಾಗೇನು ಇರ್ತೀನಲ್ಲ, ಏನಂತೆ ನಿಮ್ಗೇನು ಮಾಡ್ಕೊಂಡ್ರೋ ಅದ್ರಾಗೆ ನನಗೂ ಒಂದು ತುಸ ಹಾಕ್ಬಿಟ್ರು ಸಾಕು.
ಸರಿ ಅತ್ತೆ ನಮ್ಮೆಲ್ರಿಗೂ ಸೇರಿ ಏನಿಯ ಮಟನ್ ಊಟ ಮಾಡ್ತೀನಿ ಬಿಡಿ ನಮ್ಮೆಲ್ಲರೂ ಸೇರಿ ಏನಿಯ ತಿನ್ನೋಣ ಆದ್ರೆ ನೀವೊಬ್ಬರೇ ತಿನ್ಬೇಕು ನಾನೊಬ್ಬಳೇ ತಿನ್ಬೇಕು ಅಂತ ಏನಿಲ್ಲ ಅತ್ತೆ ಎಲ್ಲರೂ ತಿನ್ನೋಣ ಸರಿನಾ ನೀವು ಆರಾಮಾಗಿರಿ ಅತ್ತೆ ನಿಮ್ಮ ರೂಮ್ ಕ್ಲೀನ್ ಮಾಡ್ತೀನಿ ರೀ ನಿಮ್ಮ ರೂಮ್ ಕ್ಲೀನ್ ಮಾಡಿದಂಗೆ ಶಾನೆ ದಿನ ಆಗ್ಬಿಟ್ಟೈತೆ ಮೇಲ್ಗಡೆ ಏನು ಬೇಡ ಕೆಳಗಡೆನೆ ಮನೆ ಕಳಿಯತ್ತೆ ವಯಸ್ಸಾಗೈತಲ್ವಾ ತಿಳಿಯಕ್ಕೆ ನಿಮ್ಗೂ ಕಷ್ಟ ಆಯ್ತದೆ ಕೆಳಗಡೆ ರೂಮ್ ಏನಿಯ ಖಾಲಿ ಮಾಡ್ಕೊಡ್ತೀನಿ ನಿಮಗೂ ಮಾವಂಗೂ ಕೆಳಗಡೆ ರೂಮಾಗೆ ಏನಿಯ ಆರಾಮಾಗಿರಿ ಸರಿನಾ ಮಾವ ಅಂತೂ ವಿಹಾನ್ ಜೊತೆ ಯಾವಾಗೂ ಮೇಲ್ಗಡೆನೇ ಇರೋರು ಈಗ ಪಾಪ ನಿಮಗೂ ವಯಸ್ಸಾಯ್ತು ಎಷ್ಟು ಸಲ ಅಂತ ಮೇಲ್ಗಡೆ ಕತ್ತತ್ತಿ ಇಳಿತೀರಾ ನಿಮ್ಮ ಲಗೇಜ್ ಎಲ್ಲನೂ ನೀವು ತಲೆ ಕೆಡಿಸ್ಕೊಬಿಡಿಯತ್ತೆ ನಿಮ್ಮ ಲಗೇಜ್ ಎಲ್ಲನೂ ಹಿಂದೆಗಡೆ ಮನೆಯಿಂದ ತಗೊಂಬಿಟ್ಟು ಬಂದು ನಾನೇನೇ ಜೋಡಿಸ್ತೀನಿ ನೀವೇನು ಶ್ರಮ ತಗೊಳಕ್ ಹೋಗ್ಬೇಡಿ ಸರಿನಾ ಇಲ್ಲ ಹೇಳವ ನಾನೇನೇ ತಗೊಂಬಿಟ್ಟು ಬರ್ತೀನಿ ನಾನೇ ತಗೊಂಬಿಟ್ಟು ಬಂದು ನಾನೇ ಜೋಡಿಸ್ಕೊಂತೀನಿ ಬಿಡು ಹಾ ಶ್ರಮ ಯಾಕತ್ತೆ ನಾನು ತಗೊಂಬಿಟ್ಟು ಬರ್ತೀನಿ ಬಿಡಿ ನೀವು ತಲೆ ಕೆಡಿಸ್ಕೊಬೇಡಿ ಇನ್ನೇನು ನಿಮ್ಮ ಬಟ್ಟೆ ಅಷ್ಟೇ ತಾನೇ ಇರೋದಲ್ಲಿ ಇನ್ನು ಹಳೆವೆಲ್ಲ ಐಟಮ್ಸು ಇದ್ರೆ ಅಲ್ಲೇ ಇರಲಿ ಬಿಡಿಯತ್ತೆ ಏನು ತೊಂದರೆ ಇಲ್ಲ ಇನ್ನು ಇರೋನೆಲ್ಲನೂ ತಂದ್ಬಿಟ್ಟು ಬಟ್ಟೆ ಎಲ್ಲ ತಂದ್ಬಿಟ್ಟು ಕೆಳಗಡೆ ಕ್ಲೀನ್ ಮಾಡಿಸ್ಬಿಟ್ಟು ಜೋಡಿಸ್ತೀನಿ ಸಾಕಮ್ಮ ಬರ್ತೀನಿ ಅಂತ ಹೇಳಿದ್ಲು ಅವಳನ್ನ ಕರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ ರೂಮ್ ಗೀಮ್ ಎಲ್ಲನೂ ಸರಿನಾ ಖುಷಿಯಾಗಿರೋಣ ಭಾಳ ಖುಷಿ ಆಯ್ತು ಅತ್ತೆ ನೀವು ನಮ್ಮ ಜೊತೆನೇ ಇರ್ತೀರಾ ಅನ್ನೋದನ್ನ ಕೇಳ್ಬಿಟ್ಟು ಭಾಳ ಖುಷಿ ಆಯಿತು ಇರಿ ಫಸ್ಟ್ ಹೋಗ್ಬಿಟ್ಟು ಆ ಸಾಕಮ್ಮಂಗೆ ಹೇಳ್ತೀನಿ ರೀ ಇದೇನ್ರಿ ನನ್ನ ಸೊಸೆಗೆ ನಾನು ಎಷ್ಟೆಲ್ಲ ಮಾಡಿದ್ದೀನಿ ಎಲ್ಲನೂ ಎಷ್ಟೆಲ್ಲ ಮೋಸ ಮಾಡಿ ಏನೇನೇನೋ ಮಾಡ್ಬಿಟ್ಟಿದ್ದೀನಿ ನಾನಂತೂ ಆದ್ರೂ ಹಾಂ ಹೋಗಿ ಆದ್ರೂ ನನ್ನ ಸೊಸೆ ಇಷ್ಟು ಪಿರುತಿಯಿಂದ ನೋಡ್ಕೊತಾಳಲ್ಲ ಅದು ಹೆಂಗ್ರಿ ಸಾಧ್ಯ ಲೇ ಬಂಗಾರಮ್ಮ ಅದು ನಿನಗೆ ಜೀವನ ಅನ್ನೋದು ಎಲ್ಲರೂ ಒಂದೇ ಥರ ಇರಕ್ಕಿಲ್ಲ ಪ್ರಪಂಚದಾಗೆ ಏನು ಎಲ್ಲರೂ ಒಂದೇ ಥರ ಇದ್ಬಿಟ್ಟಾರ ಅಂತ ಅನ್ಕೊಬಿಟ್ಟ ನೀನು ಒಬ್ಬೊಬ್ರು ಒಂಥರ ಒಬ್ರು ದ್ವೇಷನೇ ಸಾಧಿಸ್ತಿರ್ತಾರೆ ಒಬ್ರು ಎಲ್ಲ ಬೇಗ ಮರ್ತ್ಬಿಟ್ಟು ಚೆನ್ನಾಗಿರ್ತಾರೆ ಒಬ್ರು ಖುಷಿಯಾಗಿರ್ತಾರೆ ಒಬ್ರು ಹಂಗಿರ್ತಾರೆ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ನಿನ್ನ ಮೈಯಾಗೆಲ್ಲ ದ್ವೇಷ ತುಂಬ್ಕೊಂಡಿರೋದಕ್ಕೆ ಹಂಗಿದ್ದೆ ಆದರೆ ನನ್ನ ಸೊಸೆ ಮೈಯಾಗೆಲ್ಲನೂ ಪ್ರೀತಿ ನಿನಗೆ ತುಂಬ್ಕೊಂಡೈತೆ ಅವಳು ಯಾವ ದ್ವೇಷ ಮಾಡಲ್ಲ ಏನು ಮಾಡಲ್ಲ ಆಗಿದ್ದಾಗಲಿ ಅಂತ ಸಂದಕ್ಕಿರ್ತಾಳೆ ನನ್ನ ಮೊಮ್ಮಗಂಗೂ ಅದೇ ಬುದ್ಧಿ ನಿನಗೆ ಬಂದಿರೋದು ಅಮ್ಮನ ಬುದ್ಧಿ ನಿನಗೆ ಎಲ್ಲನೂ ನಾನು ಮೊದಲು ಹಂಗಂಗೆ ಅನ್ಕೊಂಡಿದ್ದೆ ಆಮೇಲೆ ನನ್ನ ಮೊಮ್ಮಗನ ಜೊತೆ ನನ್ನ ಸೊಸೆ ಜೊತೆ ಸೇರ್ಕೊಬಿಟ್ಟು ನಾನೇನಿಯ ಬದಲಾಗೋಗ್ಬಿಟ್ಟೆ ನಿಜವಾಗೂ ಇನ್ಮ್ಯಾಗ ನಾನು ಮುರ್ವಾದಿನಾಗೆ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಮನೆಗೆ ಇರ್ತೀನಿ ರೀ ಇಷ್ಟು ದಿನ ಭೇದ ಭಾವ ಮಾಡ್ತಾ ಇದ್ದೆ ಅವ್ರು ನಮ್ಮವರಲ್ಲ ಇವ್ರು ನಮ್ಮವರಲ್ಲ ಅಂತೇಳ್ಬಿಟ್ಟು ನನ್ನ ಸೊಸೆ ನಿನಗೆ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನೀನು ಹೆಂಗೆ ನೋಡ್ಕೋಬೇಡ ನೀವೇ ಹೇಳಿ ನಾನು ಅಷ್ಟೇ ನಾನು ಎಲ್ಲರೂ ನಮ್ಮವರೇನಿ ಅನ್ನಂಗೆ ನಾನು ಪಿರುತಿಯಿಂದ ನಿನಗೆ ನೋಡ್ಕೊತೀನಿ ರೀ ಇನ್ಮ್ಯಾಲೆ ನನ್ನಂತ ದರಿದ್ರ ಬಡ್ಡಿ ಇನ್ನು ಯಾರೂ ಇಲ್ಲ ಇನ್ಮ್ಯಾಲೆ ನಾನು ಇದೇ ಮನೆಯಾಗೆ ಖುಷಿಯಾಗಿರ್ತೀನಿ ರೀ ಇದಕ್ಕಿನ್ನ ಖುಷಿ ವಿಚಾರ ಏನಾರ ಐತ ಹೇಳು ಸಾಕು ಕಳ್ಳೆ ದ್ವೇಷ ಗೀಸ ಎಲ್ಲ ಬಿಟ್ಬಿಡು ಇನ್ಮೇಲೆ ಎಲ್ಲರೂ ಖುಷಿಯಾಗಿರೋಣ ಸರಿ ರೀ ಇವಾಗಾದ್ರೂ ಒಂದು ಸ್ಮೈಲ್ ಕೊಡ್ಲೆ ಯಾಕೊಳ್ಳೆ ಉಫ್ ಅಂತ ಊದ್ಕೊಂಡು ಕುಂತ್ಕೊಂಡಿದ್ಯಾ ಸ್ಮೈಲ್ ಅದು ನಮ್ ಬಂಗಾರಿ ಅಂದ್ರೆ ಯಾವಾಗ ಹಿಂಗೆ ನಗ್ನಗ್ತಾ ಇರ್ಬೇಕು ಬಂಗಾರಮ್ಮ ಸರಿನೇ ನೀನ್ ಹಿಂಗ್ ಸಾಪ್ಗಿರೋದು ಒಳ್ಳೋದಿಲ್ಲ ನಮ್ ಜನಗಳಿಗೆ ಇಷ್ಟ ಆಗಕ್ಕಿಲ್ಲ ಸರಿ ರೀ